ಮಂಗಳೂರಿನ ಕೋಟೆಕಾರ್ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಚತುರ ಕಾರ್ಯಾಚರಣೆ ನಡೆಸಿ ದೊಡ್ಡ ಮಟ್ಟದ ನಗದು ವಶಪಡಿಸಿಕೊಂಡಿದ್ದಾರೆ. ಒಟ್ಟು 18 ಕೆಜಿ 314 ಗ್ರಾಂ ಚಿನ್ನ, 3 ಲಕ್ಷ ನಗದು, 2 ನಾಡ ಪಿಸ್ತೂಲ್, 2 ಮಚ್ಚು ಮತ್ತು 3 ಸಜೀವ ಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಇವತ್ತು ನಾವು ಕೋಟೆಕಾರ ವ್ಯವಸಾಯ ಸಂಘ ಕೋಆಪರೇಟಿವ್ ಸೊಸೈಟಿದು ಬ್ಯಾಂಕ್ ದರೋಡೆ ಪ್ರಕರಣ ಸಂಬಂಧಪಟ್ಟ ಈಗ ಸೇರಿದ್ದೀವಿ. ದಿನಾಂಕ 17 ಜನವರಿ ಮಧ್ಯಾಹ್ನ 1:00-1:30 ಮಧ್ಯ ಈ ಕೋಆಪರೇಟಿವ್ ಬ್ಯಾಂಕ್ನದು ಕೋಟೆಕಾರ ಬ್ರಾಂಚಲ್ಲಿ ಸುಮಾರು 4 ಜನ ಮಾಸ್ಕ್ ಆರೋಪಿಗಳು ಬ್ಯಾಂಕ್ ಬ್ರಾಂಚಲ್ಲಿ ಒಳಗಡೆ ಎಂಟರ್ ಆಗಿ ತಮ್ಮ ಹತ್ತಿರ ಇರೋದು ವೆಪನ್ಸ್, ಅದರಲ್ಲಿ ಮುಖ್ಯವಾಗಿ ಪಿಸ್ಟಲ್ ಮತ್ತು ತಲ್ವಾರ್ ತೋರಿಸಿ ಆ ಬ್ಯಾಂಕಿಂದ ಸುಮಾರು ಒಂದು 18 ಕೆಜಿ ಗೋಲ್ಡ್ ಮತ್ತು 10 ಲಕ್ಷಕ್ಕಿಂತ ಹೆಚ್ಚು ಕ್ಯಾಶ್ ಲೂಟಿ ಮಾಡಿ ಹೋಗಿದ್ರು. ಇಮಿಡಿಯೇಟ್ಲಿ ನಮ್ಮ ಸ್ಥಳೀಯ ಪೊಲೀಸ್ಗೆ ಬ್ಯಾಂಕಿಂದ ಮಾಹಿತಿ ಬಂತು. ಆ ದಿವಸ ಆನರೇಬಲ್ CM ಕೂಡ ನಮ್ಮ ಮಂಗಳೂರು ಸಿಟಿ ಪ್ರವಾಸದಲ್ಲಿ ಇದ್ದರು. ಆವಾಗ ಎಲ್ಲ ಅಧಿಕಾರಿಗಳು ಬಂದೋಬಸ್ತಲ್ಲಿದ್ದರು. ಸೊ ಇಮಿಡಿಯೇಟ್ಲಿ ಉಳ್ಳಾಲ ಇನ್ಸ್ಪೆಕ್ಟರ್ ಮತ್ತು ACP ಧಾನ್ಯ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಆದ ನಂತರ ಈ ಕೇಸ್ದು ರಿಜಿಸ್ಟ್ರೇಷನ್ ನಾವು ಉಳ್ಳಾಲ್ ಪೊಲೀಸ್ ಸ್ಟೇಷನ್ದಲ್ಲಿ ಮಾಡಿದ್ದೀವಿ. ಅಂಡರ್ ವೆರಿ ಸೆಕ್ಷನ್ ಆಫ್ BNS ಮತ್ತು ಆರ್ಮ್ಸ್ ಆ್ಯಕ್ಟ್ ಪ್ರಕಾರ ಕೇಸ್ ದಾಖಲು ಮಾಡಿ ಈ ಕೇಸ್ದು ತನಿಖೆ ಪ್ರಾರಂಭ ಮಾಡಿದ್ದೀವಿ. ಆ್ಯಸ್ ಪರ್ ಮೀಡಿಯಾ ರಿಪೋರ್ಟಿಂಗ್, ಯಾಕೆಂದರೆ ಆ ದಿವಸ 12 ಕೋಟಿದು ಇದು ಬ್ಯಾಂಕ್ ಡಕೈತಿ ರಿಪೋರ್ಟ್ ಆಗಿತ್ತು. ಆ್ಯಂಡ್ ಆ್ಯಸ್ ಪರ್ ಮೀಡಿಯಾ ರಿಪೋರ್ಟಿಂಗ್ ಇಟ್ ವಾಸ್ ಟರ್ಮ್ಡ್ ಆ್ಯಸ್ ಸೆಕೆಂಡ್ ಹೈಯೆಸ್ಟ್ ಬ್ಯಾಂಕ್ ಡಕೈತಿ ಇನ್ ಕರ್ನಾಟಕ. ಸೊ ಮತ್ತು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮೇಲೆ ಸಾಕಷ್ಟು ಇದರಲ್ಲಿ ಪ್ರೆಷರ್ ಇತ್ತು ದ್ಯಾಟ್ ದಿಸ್ ಕೇಸ್ ನೀಡ್ ಟು ಬಿ ಡಿಟೆಕ್ಟೆಡ್. ಮುಖ್ಯವಾಗಿ ಈ ಕೇಸಲ್ಲಿ ಪ್ರಾರಂಭಿಕ ಹಂತದಲ್ಲಿ ನಮ್ಮ ಹತ್ರ ಯಾವುದೂ ಮಾಹಿತಿ ಇರಲಿಲ್ಲ. ಯಾಕೆಂದರೆ ಆ ದಿವಸ ಬ್ಯಾಂಕಲ್ಲಿ ಯಾವುದು ಗಾರ್ಡ್ ಇರಲಿಲ್ಲ. ಒಳಗಡೆ ನೋಡಿದರೆ ಒಂದು CCTV ಮಾತ್ರ ಇತ್ತು, ಅದು ಕೂಡ ಇಟ್ ವಾಸ್ ಅಂಡರ್ ರಿಪೇರ್. ಜೊತೆಗೆ ಯಾವುದೂ ಫುಟೇಜ್ ನಮಗೆ ಏನೂ ಸಿಗಲಿಲ್ಲ. ಸೊ ನಂತರ ನಾವು ಈ ಕೇಸ್ಗೆ ಆ್ಯಸ್ ಎ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ಎಲ್ಲ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಈ ಕೇಸಲ್ಲಿ ನೇಮಕ ಮಾಡಿ ಈ ಕೇಸ್ದು ತನಿಖೆ ಪ್ರಾರಂಭ ಮಾಡಿದ್ದೀವಿ. ಸೊ ಮುಖ್ಯವಾಗಿ ಇದರಲ್ಲಿ ACP ಧಾನ್ಯ ನಾಯಕ್ ಸೌತ್ ಸಬ್ ಡಿವಿಷನ್ ಮತ್ತು ACB ಕ್ರೈಮ್ ಬ್ರಾಂಚ್ ಮನೋಜ್ ನಾಯಕ್ ಅವರಿಬ್ಬರದು ನೇತೃತ್ವದಲ್ಲಿ ನಾವು ಸಾಕಷ್ಟು ತಂಡಗಳಿಗೆ ಫಾರ್ಮ್ ಮಾಡಿ ತನಿಖೆ ಪ್ರಾರಂಭ ಮಾಡಿದ್ದೀವಿ. ಪ್ರಾರಂಭಿಕ ಲೀಡ್ ನಮಗೆ ಒಂದು ಕೆಳಗಡೆ ಒಂದು ಫಿಯೇಟ್ ಕಾರ್ ಪಾರ್ಕ್ ಆಗಿತ್ತು, ಅದರಿಂದ ಸಿಕ್ಕಿತ್ತು. ಸೊ ವಿ ವರ್ ಗೋಯಿಂಗ್ ಬೈ ಈ ಕಾರ್ ಎಲ್ಲಿಂದ ಬಂತು, ಹೇಗೆ ಬಂತು, ಅದರಲ್ಲಿ ಯಾರ್ಯಾರಿದ್ದರು. ಸೊ ಇದರಲ್ಲಿ ಇನಿಷಿಯಲಿ ನಮಗೆ ಗೊತ್ತಾಯಿತು ದಟ್ ನಂಬರ್ ಪ್ಲೇಟ್ ವಿಚ್ ವಾಸ್ ಯೂಸ್ಡ್ ಇನ್ ದ ಕಾರ್ ವಾಸ್ ಫೇಕ್. ಯಾಕೆಂದರೆ ಒಂದು ಬೆಂಗಳೂರು ರಿಜಿಸ್ಟ್ರೇಷನ್ ತೋರಿಸ್ತಾ ಇದ್ರು. ಸೊ ಇಟ್ ವಾಸ್ ದೆನ್ 2 of our staff they worked very hard on all the tools and en route CCTV. And late night ನಮಗೆ ಒಂದು ಮಾಹಿತಿ ಬಂತು ದ್ಯಾಟ್ ಸಿಮಿಲರ್ ಕಾರ್ ವಾಸ್ ಪಾಸ್ ಫ್ರಮ್ ಹೆಜ್ಮಾಡಿ ಟೋಲ್ ಆ್ಯಂಡ್ ದೆನ್ ಸೂರತ್ಕಲ್ ಪೆಟ್ರೋಲ್ ಬಂಕ್. ಸೊ ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಹತ್ರ ಒಂದು ಫುಟೇಜ್ ಆಧಾರ ಮೇಲೆ ವಿ ಕುಡ್ ರೆಕಗ್ನೈಸ್ ದ ಸೇಮ್ ಕಾರ್. ಆ್ಯಂಡ್ ಅದರಲ್ಲಿ ಆರೋಪಿಗಳು ಫಸ್ಟ್ ಟೈಮ್ ದೇ ವರ್ ರಿಮೂವಿಂಗ್ ದ ನಂಬರ್ ಪ್ಲೇಟ್ ಆ್ಯಂಡ್ ಇಟ್ ವಾಸ್ ದೇ ವರ್ ಚೇಂಜಿಂಗ್ ಫ್ರಮ್ ದ MH ರಿಜಿಸ್ಟ್ರೇಷನ್ ಟು ಕರ್ನಾಟಕ ರಿಜಿಸ್ಟ್ರೇಷನ್. ಸೊ ಅದರಲ್ಲಿ ನಮಗೆ ಗೊತ್ತಾಯಿತು ದ್ಯಾಟ್ ದಿಸ್ ಕಾರ್ ಪ್ರೈಮರಿಲಿ ಸ್ಟಾರ್ಟೆಡ್ ಮೂವ್ಮೆಂಟ್ ಫ್ರಮ್ ಮುಂಬೈ. ನಂತರ ಮತ್ತೆ ನಮ್ಮ ಸೇಮ್ ಟೀಮ್ ಇದು ಚೇಂಜ್ ಮಾಡಿ ವಿ ಆಲ್ ವೆಂಟ್ ಬಿಹೈಂಡ್ ಇಟ್. ಆ್ಯಂಡ್ ದೆನ್ ಶಿರೂರ್ ಗೇಟ್ ಹತ್ರ ಈ ಕಾರ್ದು ನಮಗೆ ಒರಿಜಿನಲ್ ನಂಬರ್ ಪ್ಲೇಟ್ ಸಿಕ್ತು. ಸೊ ದೆನ್ ವಿ ಕುಡ್ ಜೀರೋ ಆನ್ that at least that some clue or lead we have got. So our team immediately traveled to Bombay travel ಮಾಡಿ ಅಲ್ಲಿ we found out certain details about one Kani Manan and Murugandi. So then the teams worked very hard and several teams were operating at several places at the same time. So one team was in Mumbai,
3 to 4 teams were in Tamil Nadu at different places based on their frequent movements. ಯಾಕೆಂದರೆ ಇವೆಂಟ್ ಆದ ನಂತರ ಈ ಕೇಸ್ದು ಇಬ್ಬರು ಆರೋಪಿಗಳು ತಲ್ಪಾಡಿ ಟೋಲ್ ಮುಖಾಂತರ ಅವರು ವಾಯಾ ಕೇರಳ ತಮಿಳ್ನಾಡು ಕಡೆ ಎಸ್ಕೇಪ್ ಆಗಿದ್ದರು. ಅನದರ್ 3 ಅಕ್ಯೂಸ್ಡ್ ಅವರು ಬೇರೆ ಬೇರೆ ರೂಟ್ ಮುಖಾಂತರ ವಾಯಾ ಟ್ರೈನ್ ಟುವರ್ಡ್ಸ್ ಮುಂಬೈ ಎಸ್ಕೇಪ್ ಆಗಿದ್ದರು. ಆ್ಯಂಡ್ ಅಗೇನ್ ಫ್ರಮ್ ಮುಂಬೈ ದೇ ಅಗೇನ್ ಟ್ರೈ ಟು ಎಸ್ಕೇಪ್ ಟುವರ್ಡ್ಸ್ ತಮಿಳ್ನಾಡು. ಸೊ ವಿ ಆಲ್ಸೋ ವರ್ ಚೇಸಿಂಗ್ ದೆಮ್ ಸೇಮ್ ಟೈಮ್. ಆ್ಯಂಡ್ ಫಸ್ಟ್ ಸಕ್ಸಸ್ ನಮಗೆ ಸಿಕ್ಕಿತ್ತು ದಟ್ ಅವರ್ ಕ್ರೈಮ್ ಬ್ರಾಂಚ್ ಟೀಮ್ ಕುಡ್ ಅರೆಸ್ಟ್ ಒನ್ ಆಫ್ ದ associate of A1 Murugan is Kani Manivanan. So he was arrested from Tirunelveli and ಅವ್ರಿಗೆ ಸತತವಾಗಿ ಸುಮಾರು 24 ತಾಸು ನಾವು ಫಾಲೋ ಅಪ್ ಮಾಡಿ ಚೇಂಜ್ ಮಾಡಿ ಫೈನಲಿ ಹಿ ವಾಸ್ ಲಿಫ್ಟೆಡ್. ಆ್ಯಂಡ್ ಅವ್ರಿಗೆ ಇಂಟ್ರಗೇಷನ್ ಆಧಾರ ಮೇಲೆ ನಮಗೆ ಫರ್ದರ್ ಲೀಡ್ ಸಿಕ್ತು ಅಬೌಟ್ ದ ಮೇನ್ ಕಾನ್ಸ್ಪಿರೇಟರ್ ಮುರುಗಂಡಿ ಥೇವರ್. So again several teams were deployed nearby Tirunelveli and we watched him, we watched his movement, where all is moving because ಆರೋಪಿ ಅರೆಸ್ಟ್ಗಿಂತ ಹೆಚ್ಚು ಇಂಪಾರ್ಟೆನ್ಸ್ ಇದರಲ್ಲಿ ಗೋಲ್ಡ್ ರಿಕವರಿದಿತ್ತು. ಯಾಕೆಂದರೆ ನಾವು ಅಂತಹ ಬ್ಯಾಂಕ್ ಡಕೈತಿದು ಇತಿಹಾಸ ನೋಡಿದರೆ ಬಹುತೇಕ ಪ್ರಕರಣದಲ್ಲಿ ಆರೋಪಿಗಳು ಅರೆಸ್ಟ್ ಆಗ್ತಾರೆ ಬಟ್ ರಿಕವರಿ ಆಗೋದಿಲ್ಲ. ಅಥವಾ if we delay a little bit, these accused people, they dispose the gold somewhere else and it becomes very much difficult for law enforcement agency to recover. So ಒಂದು ಕಡೆ we wanted to arrest them as soon as possible. At the same time ನಾವು ರಿಕವರಿಗೆ ಆದ್ಯತೆ ಕೊಟ್ಟಿದ್ದೀವಿ. ಯಾಕೆಂದರೆ ವಿದೌಟ್ ರಿಕವರಿ ಗೋಲ್ಡ್ ಡಿಪಾಸಿಟರ್ಸ್ಗೆ ಇದು ಒಂದು ಅನ್ಯಾಯ ರೀತಿ ಆಗ್ತಿತ್ತು. ಸೊ we watched them for more than 24 hours, different movements and took help of local police and informants and all these things. Finally early morning operation ಮಾಡಿ ನಮ್ಮ ಸೂರತ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ and ಅವ್ರ ತಂಡ ಅವ್ರ ಮನೆಗೆ ದಾಳಿ ಮಾಡಿ ಅಲ್ಲಿಂದ ಅವ್ರಿಗೆ ಮತ್ತು ಅವ್ರ ಫಾದರ್ಗೆ ನಾವು ಸಿಕ್ಯೂರ್ ಮಾಡಿದ್ದೀವಿ. ಇನಿಷಿಯಲಿ ಅವರು ನಮಗೆ ಯಾವುದಕ್ಕೂ ಆಪ್ರೇಷನ್ ಕೊಟ್ಟಿಲ್ಲ. ನಂತರ ಸತತವಾಗಿ ಇಂಟರೋಗೇಷನ್ ಮಾಡಿ ಅವರಿಂದ ನಾವು ಈ ಇದು ಕೇಸಲ್ಲಿ ಬಳಕೆ ಆಗಿದ್ದು ಫಿಯೇಟ್ ಕಾರ್ ನಾವು ರಿಕವರಿ ಮಾಡಿದ್ದೀವಿ. ಫಿಯೇಟ್ದು ತಪಾಸಣೆ ಮಾಡುವಾಗ ಆ ಕಾರಿಂದ ನಾವು ವೆಪನ್ ಮತ್ತು ತಲ್ವಾರ್ ಇದು ಎಲ್ಲ ರಿಕವರಿ ಮಾಡಿದ್ದೀವಿ. ಅಗೇನ್ ದ ಚಾಲೆಂಜ್ ಕೇಮ್ ಫಾರ್ ದ ರಿಕವರಿ ಆಫ್ ದ ಗೋಲ್ಡ್. ಸೊ ಅವರು ನಮಗೆ ಸಣ್ಣ ಪ್ರಮಾಣದ ಮಾಹಿತಿ ಕೊಟ್ಟು ಸ್ವಲ್ಪ ನಮಗೆ ಮಿಸ್ಗೈಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಆದರೆ ವಿ ವರ್ ಏಬಲ್ ಟು ರಿಕವರ್ 2-3 ಸೂಟ್ ಕೇಸಸ್. ಅದರಲ್ಲಿ ಸಣ್ಣ ಚೀಲ ನಾವು ರಿಕವರ್ ಮಾಡಿದ್ದೀವಿ. ಅದರಲ್ಲಿ 2 kg ಗೋಲ್ಡ್ ಇತ್ತು. ಸೊ ಸ್ಟಿಲ್ ಇಟ್ ವಾಸ್ ಅ ಬಿಗ್ ಬ್ರೇಕ್ ಥ್ರೂ ಫಾರ್ ಅಸ್. ಆ್ಯಂಡ್ ಆ ಆಧಾರ ಮೇಲೆ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿ ಮತ್ತು ಅವರಿಗೆ ಮತ್ತೆ ಫರ್ದರ್ ಇಂಟರ್ಗೇಟ್ ಮಾಡಿ ಆ್ಯಂಡ್ ವಿ ಟುಕ್ ಆಲ್ ದ ಅರ್ಲಿಯರ್ ಇನ್ಫಾರ್ಮೇಷನ್. ಅವರು ಎಲ್ಲೆಲ್ಲಿ ಮೂವ್ಮೆಂಟ್ ಮಾಡಿದರು, ಯಾರ್ಯಾರ ಜೊತೆಗೆ ಇದ್ದರು. ಫೈನಲಿ ವಿ ವರ್ ಏಬಲ್ ಟು ರಿಕವರ್ ಮೇಜರ್ ಪಾರ್ಟ್ ಆಫ್ ದ ಗೋಲ್ಡ್ ಫ್ರಮ್ ಹಿಸ್ ಫ್ಯಾಮಿಲಿ ಹೌಸ್ ಓನ್ಲಿ. ಆ್ಯಂಡ್ ಅದರಲ್ಲಿ ಒಂದು ಸೂಟ್ ಕೇಸಲ್ಲಿ 16 kgಗಿಂತ ಹೆಚ್ಚು ಗೋಲ್ಡ್ ಇತ್ತು. ಒಟ್ಟಾರೆ ಆವಾಗ ನಾವು ಈ ಕೇಸಲ್ಲಿ ಟೋಟಲ್ ಎಷ್ಟು ಗೋಲ್ಡ್ ಸ್ಟೋಲನ್ ಆಗಿತ್ತು ಸೇಮ್ ಪ್ರಮಾಣದ ಗೋಲ್ಡ್ ನೀವು ಪತ್ತೆ ಮಾಡಿದ್ದೀವಿ. ಆ ಕೇಸಲ್ಲಿ 18.5 kg ಗೋಲ್ಡ್ ಹೋಗಿತ್ತು. ವಿ ವರ್ ಏಬಲ್ ಟು ರಿಕವರ್ 18.3 kg ಗೋಲ್ಡ್ ಇನ್ ದಿಸ್ ಪ್ರಾಸೆಸ್. ಜೊತೆಗೆ 11 ಲಕ್ಷ ಕ್ಯಾಶ್ ಹೋಗಿತ್ತು. ಆ್ಯಂಡ್ ನಾವು 3,80,000 ಕ್ಯಾಶ್ ರಿಕವರ್ ಮಾಡಲಿಕ್ಕೆ ಸಕ್ಸಸ್ಫುಲ್ ಆಗಿದ್ದೀವಿ. ಸೊ ಒಟ್ಟಾರೆ ನಮ್ಮ ಟೀಮ್ ಅವರು ಒಂದು ಇದು ಎಫರ್ಟ್ಸ್ ಹಾಕಿ ಮತ್ತು ವಿದೌಟ್ ಟೇಕಿಂಗ್ ಅ ಸಿಂಗಲ್ ಮೊಮೆಂಟ್ ರೆಸ್ಟ್ we were able to arrest the 3 main accused and the intact recovery of gold and partial recovery of cash in this process. So for the record I will like to tell that in 4 days or rather 3 days our team traveled 2,700 km in all the direction from Bombay to Tamil Nadu and Tamil Nadu to back to Mangaluru. And not only one team, multiple teams. And at one point in time our 4 to 5 inspectors were on this job at a time and along with several other officers and staff.